ಇಡೀ ರಾಜ್ಯಕ್ಕೆ ಭಾನುವಾರ ಆದರೆ ಬಿಜೆಪಿಗೆ ಇವತ್ತು ಭಾನುವಾರ ಇಲ್ಲ. ಯಾಕಂದ್ರೆ ಅಸಮಾಧಾನದ ಜ್ವಾಲೆ ಬಿಜೆಪಿಯಲ್ಲಿ ವಾರಗಳನ್ನೇ ಮರೆಸ್ತಾ ಇದೆ. ಶ್ರೀರಾಮುಲು ಅವರ ಮನವೊಲಿಕೆ ಮಾಡುವಂಥದ್ದೇ ಈಗ ಸದ್ಯಕ್ಕೆ ಬಿಜೆಪಿಗರಿಗೆ ಸದ್ಯಕ್ಕಿರುವಂಥ ಟಾಸ್ಕ್. ವಾರ ವಾರ ಅವರ ಟಾಸ್ಕ್ ಬದಲಾಗುತ್ತೆ. ಇವತ್ತು ಶ್ರೀರಾಮುಲು, ನಾಳೆ ಮತ್ತೊಬ್ಬ, ನಾಡಿದ್ದು ಮತ್ತೊಬ್ಬರು. ಈ ರೀತಿ ಈಗ ಶ್ರೀರಾಮುಲು ಮನವೊಲಿಕೆ ಮಾಡೋದಕ್ಕೆ ನಾಯಕರು ಸರ್ಕಸ್ ಮಾಡ್ತಿದ್ದಾರೆ. ಸ್ವಪಕ್ಷದ ವಿರುದ್ಧ ಶ್ರೀರಾಮುಲು ಮುನಿಸಿಕೊಂಡಿದ್ದಾರೆ. ಬಹಳ ನಾಯಕರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಫೆಬ್ರವರಿ 6ಕ್ಕೆ ಶ್ರೀರಾಮುಲು ದೆಹಲಿಗೆ ಹೋಗಿ ಬರಬಹುದು. ಶ್ರೀರಾಮುಲು ಮನವೊಲಿಸುವ ಜವಾಬ್ದಾರಿಯನ್ನ ಪ್ರಹ್ಲಾದ್ ಜೋಶಿ ಹೆಗಲಿಗೆ ವಹಿಸಲಾಗಿದೆ. ಜನಾರ್ದನ್ ರೆಡ್ಡಿ ವಿರುದ್ಧ ಹೈಕಮಾಂಡ್ಗೆ ಹೋಗಿ ದೂರು ಕೊಡೋ ಸಾಧ್ಯತೆ ಇದೆ. ಮತ್ತು ಆಂಧ್ರ ಪ್ರದೇಶದ ರಾಜ್ಯಸಭಾ ಸೀಟ್ನ ಮೇಲೂ ಕೂಡ ಶ್ರೀರಾಮುಲು ಕಣ್ಣಿಟ್ಟಿದ್ದಾರಂತೆ. ನನ್ನನ್ನು ರಾಜ್ಯಸಭೆ ಕರ್ಕೊಂಡ್ಬಿಡಿ, ನಾನು ಸ್ಟೇಟ್ ಪಾಲಿಟಿಕ್ಸಿಗೆ ಇರಲ್ಲ ಅಂತ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಹೈಕಮಾಂಡ್ ಏನು ಮಾಡುತ್ತೆ? ಬೇಡ, ನಿಮ್ಮ ಅಗತ್ಯ ಎಲ್ಲ ಹೋಗ್ರಿ ಅಂತ ಹೇಳುತ್ತಾ, ಅಥವಾ ಇಲ್ಲ ನೀವು ನಮಗೆ ಬೇಕು, ನೀವು ರಾಜ್ಯಸಭೆ ಸದಸ್ಯರಾಗಿ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳುತ್ತಾ, ಅಥವಾ ನೀವು ನಮಗೆ ಬೇಕು, ರಾಜ್ಯಸಭೆ ಈಗ ಬೇಡ, ನೀವು ರಾಜ್ಯ ರಾಜಕಾರಣದಲ್ಲೇ ನಿಮಗೊಂದು ಒಳ್ಳೆ ಜಾಗ ಕೊಡೋಣ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಮನವೊಲಿಕೆ ಮಾಡಿ ವಾಪಸ್ ಕಳಿಸುತ್ತಾ ಗೊತ್ತಿಲ್ಲ. ಎಲ್ಲವೂ ಪ್ರಹ್ಲಾದ್ ಜೋಶಿ ಅವರ ಮೇಲೆ ಬಿಟ್ಟಿರೋದು. ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಅವರ ಶ್ರೀರಾಮುಲು ಅವರನ್ನು ಸಮಾಧಾನ ಮಾಡುವಂಥ ಹೊಣೆ ಬಿದ್ದಿದೆ. ಒಂದು ಕಾಲದಲ್ಲಿ ಪರಮ ಮಿತ್ರರು ಅಂತ ಕರೆಸ್ಕೊಂಡಿರುವ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇವತ್ತಿನ ಮಟ್ಟಿಗೆ ದೆಹಲಿಗೆ ಹೋಗೋದಕ್ಕೆ ಜನಾರ್ದನ್ ರೆಡ್ಡಿನೇ ಕಾರಣ ಆಗ್ತಾ. ಶ್ರೀರಾಮುಲುಗೆ ಹೈಕಮಾಂಡ್ನಲ್ಲಿ ಹೋಗಿ ಜನಾರ್ದನ್ ರೆಡ್ಡಿ ಬಗ್ಗೆ ದೂರು ಕೊಡಬಹುದು. ಅವರಿಬ್ಬರ ನಡುವಿನ ಸ್ನೇಹದ ನಡುವೆ ಬಿರುಕು ಬಂದಿತ್ತು. ಅದು ಬಿಜೆಪಿಯಲ್ಲಿ ದೊಡ್ಡ ಬಿರುಕ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಅವರಿಬ್ಬರ ನಡುವಿನ ಸ್ನೇಹ ಮಾತ್ರ ಬಿರುಕಾಗಿದೆಯಾ, ಅಥವಾ ಬಿಜೆಪಿಯಲ್ಲೇ ಬಿರುಕಾಗಿದೆಯಾ, ಅಥವಾ ಇವರಿಬ್ಬರ ಸ್ನೇಹದ ಬಿರುಕೆ ಬಿಜೆಪಿಯಲ್ಲಿ ಒಂದು ದೊಡ್ಡ ತಲೆನೋವು ತಂದುಬಿಟ್ಟಿದೆಯಾ? ಎಲ್ಲ ಪ್ರಶ್ನೆಗಳು ಸದ್ಯಕ್ಕಂತೂ ಇದೆ. ನೋಡೋಣ ದೆಹಲಿಗೆ ಹೋಗ್ತಾರಾ ರಾಮುಲು, ಏನಾಗುತ್ತೆ ಅಂತ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಇಬ್ಬರು ಸ್ನೇಹಿತರ ನಡುವಿನ ಗಲಾಟೆ ಬಿಜೆಪಿಯೇ ಒಡೆದು ಹೋಗಿದೆ ಅನ್ನುವಷ್ಟರ ಮಟ್ಟಿಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ದೆಹಲಿಗೆ ಹೋಗೋದು ಯಾಕೆ ಶ್ರೀರಾಮುಲುಗೆ ಅಷ್ಟು ಬೇಜಾರಾಗಿದೆಯಾ? ಅಂದರೆ ಸಮಾಧಾನ ಮಾಡೋದು ಅಂತಂದರೆ ಅಸಮಾಧಾನದ ಪರಿ ಯಾವ ರೀತಿ ಇದೆ? ಪ್ರಣೋತ್, ಬಿಜೆಪಿಯಲ್ಲಿ ಸಾಕಷ್ಟು ಜನಕ್ಕೆ ಅಸಮಾಧಾನ ಇದೆ. ಆದ್ರೆ ಬಿಜೆಪಿ ಯಾರನ್ನ ಪಿಕ್ ಮಾಡ್ತಾ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ವಿಜೇಂದ್ರ ಅವ್ರಿಗೆ ಅಸಮಾಧಾನ ಇದೆ. ಯಾರ ಮೇಲೆ ಅಂತ ಹೇಳಿದ್ರೆ ರೆಬೆಲ್ಸ್ ಟೀಮ್ ಮೇಲೆ. ರೆಬೆಲ್ಸ್ ಟೀಮ್ಗೆ ವಿಜೇಂದ್ರ ಅವ್ರ ಮೇಲೆ ಅಸಮಾಧಾನ ಇದೆ. SR ವಿಶ್ವನಾಥ್ಗೆ ಅಶೋಕ್ ಅವ್ರ ಮೇಲೆ ಅಸಮಾಧಾನ ಇದೆ. ಅದೇ ರೀತಿಯಾಗಿ ಅರವಿಂದ್ ಲಿಂಬಾವಳಿ ಅವರಿಗೆ ವಿಜೇಂದ್ರ ಮೇಲೆ ಅಸಮಾಧಾನ ಇದೆ. ಇದೇ ರೀತಿ ಸಾಕಷ್ಟು ಅಸಮಾಧಾನಗಳು ಬಿಜೆಪಿಯಲ್ಲಿದೆ. ಯಾಕಂತ ಹೇಳಿದ್ರೆ ಸದಾನಂದ ಗೌಡ್ರಿಗೂ ಕೂಡ ಒಂದು ರೀತಿ ಅಸಮಾಧಾನಗಳಿದೆ. ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಈ ರೀತಿಯಾಗಿ ಬಿಜೆಪಿ ಆಗೋಯ್ತಲ್ಲಪ್ಪ, ಹಾದಿ ಬೀದಿಯಲ್ಲಿ ಮಾತಾಡ್ತಾರಲ್ಲಪ್ಪ ಅಂತ ಹೇಳಿ. ಆದ್ರೆ ಎಲ್ಲರ ಅಸಮಾಧಾನವನ್ನ ಕೇಳಿಸ್ಕೊಳ್ತಾ ಇದೆಯಾ, ಅಥವಾ ಎಲ್ಲರನ್ನೂ ಕೂಡ ದೆಹಲಿ ಕರೀತಾ ಇದೆಯಾ? ಇಲ್ಲ. ಆದ್ರೆ ಶ್ರೀರಾಮುಲು ಅವರು ವಿಶೇಷವಾಗಿ ಹೈಕಮಾಂಡ್ ಪರಿಗಣಿಸಿದಂತೆ ಕಾಣ್ತಾ ಇದೆ. ಯಾವತ್ತು ಜನಾರ್ದನ್ ರೆಡ್ಡಿ ಅವ್ರದ್ದು ಆರೋಪ ಮಾಡ್ತಾರೆ, ಅದು ಕೌಂಟರ್ ಆರೋಪವನ್ನಾಗಿ ಶ್ರೀರಾಮುಲು ಯಾವತ್ತು ಮಾಡ್ತಾರೋ ಅವತ್ತೇ ಬಿಜೆಪಿ ಹೈಕಮಾಂಡ್ ಶ್ರೀರಾಮುಲುಗೆ ಬುಲವನ್ನು ಕೊಟ್ಟು ದೆಹಲಿಗೆ ಬನ್ನಿ ಅಂತೇಳಿ ಕನ್ಫರ್ಮೇಶನ್ ಮಾಡ್ಕೊಂಡಿತ್ತು. ನೀವು ಅದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ನಿರ್ಧಾರ ಅಥವಾ ಬೇರೆ ಬೇರೆ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ಹೇಳಿ ರಿಸರ್ವ್ ಮಾಡಿಟ್ಟಿತ್ತು. ಶ್ರೀರಾಮುಲು ಯಾವುದೇ ಹೇಳಿಕೆಯನ್ನು ಕೊಡಬಾರದು. ಅದಾದ ಬಳಿಕ ನೇರವಾಗಿ, ಯಾಕಂತ ಹೇಳಿದ್ರೆ ದೆಹಲಿ ಚುನಾವಣೆ ಇದೆ, ದೆಹಲಿ ಚುನಾವಣೆ ಯಾವತ್ತು ಮುಗಿತ್ತು ಅವತ್ತು ಸಂಜೆನೆ ನೀವು ಫ್ಲೈಟ್ ಹತ್ಕೊಂಡು ದೆಹಲಿಗೆ ಬನ್ನಿ ಅಂತೇಳಿ ಹೇಳಿತ್ತು. ಕಾರಣ ಇಷ್ಟೇ, ಶ್ರೀರಾಮುಲು ಅವರ ಹಿಂದೆ ಒಂದು ದೊಡ್ಡ ಮಟ್ಟಿಗೆ ವೋಟ್ ಬ್ಯಾಂಕ್ ಇದೆ, ವಾಲ್ಮೀಕಿ ಸಮುದಾಯದ ವೋಟ್ಗಳಿದೆ. ಹೀಗಾಗಿ ವಾಲ್ಮೀಕಿ ಸಮುದಾಯ ಸಾಲಿಡ್ ಆಗಿ ಬಿಜೆಪಿ ಹತ್ತ ಮತವನ್ನು ಹಾಕ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಶ್ರೀರಾಮುಲು ಅವರ ಅಸಮಾಧಾನವನ್ನು ಬಗೆಹರಿಸ್ತೀವಿ ಅಂತೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ವಿಜೇಂದ್ರ ಎತ್ತಾಳ್ ಸಾಕಷ್ಟು ಜನರ ಅಸಮಾಧಾನ ಇದ್ರು ಕೂಡ ಅಮಿತ್ ಶಾ ಅವರು ಟೈಮ್ ಕೊಟ್ಟಿರಲಿಲ್ಲ. ಹೀಗಾಗಿ ಇಲ್ಲಿ ಶ್ರೀರಾಮುಲು ಅವರು ವಿಶೇಷವಾಗಿ ಪರಿಗಣಿಸಂತ ಕಾಣ್ತಾ ಇದೆ. ಹೀಗಾಗಿ ಈಗ ದೆಹಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಮೇಲೆ ಒಂದಷ್ಟು ದೂರುಗಳನ್ನು ಕೊಡಬಹುದು. ಕಾರಣ ಇಷ್ಟೇ, ಅವರೊಂದಿಗೆ ವ್ಯವಹಾರಿಕ ಒಂದಿಷ್ಟು ಸಮಸ್ಯೆಗಳಿದೆ, ಆದ್ರೆ ರಾಜಕೀಯ ಒಂದಿಷ್ಟು ಸಮಸ್ಯೆಗಳಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಅವ್ರ ಹತ್ರ ಇದೆ. ಹೀಗಾಗಿ ಈ ಒಂದು ಸಮಸ್ಯೆಯನ್ನ ಅಮಿತ್ ಶಾ ಅವರು ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಹೇಳಾಗ್ತಾ ಇತ್ತು. ಹೀಗಾಗಿ ಇಬ್ಬರನ್ನು ಕೂಡ ಕುಳಿಸಿ ಮಾತಾಡುವಂತ ಪ್ರಯತ್ನಗಳನ್ನು ಮಾಡಬಹುದು. ಅದಾದ ಬಳಿಕವಾಗಿ ಶ್ರೀರಾಮುಲು ಅವ್ರ ಬೇಡಿಕೆ ಏನು? ಯಾಕಂತೇಳಿ ಪಕ್ಷದಲ್ಲಿ ಶ್ರೀರಾಮುಲು ಇರಬಹುದು, ಆದ್ರೆ ಇದ್ರೆ ನಂಗೇನು ಲಾಭ ಅನ್ನೋದು ಶ್ರೀರಾಮುಲು ಅವ್ರು ಕೇಳಬಹುದು. ಯಾಕಂತ 2 ಬಾರಿ ಸೋತಿದ್ದಾರೆ. ಹೀಗಾಗಿ ಸೋತವರನ್ನು ಕೂಡ DCM ಮಾಡೋ ಉದಾಹರಣೆ ಬಿಜೆಪಿಯಲ್ಲಿದೆ. ಹೀಗಾಗಿ ಸಾಕಷ್ಟು ನಾನು ಸೋತಿರ್ಬೋದು, ಆದ್ರೆ ನನ್ನ ವೋಟ್ ಬ್ಯಾಂಕ್ ನ ಕಾಂಟ್ರಿಬ್ಯೂಟ್ ಸಾಕಷ್ಟು ಸಂಖ್ಯೆಯಲ್ಲಿ ಮಾಡಿದ್ದೇನೆ. ಹೀಗಾಗಿ ನನಗೆ ರಾಜ್ಯಸಭಾ ಮೆಂಬರ್ ಕೊಡಿ. ಯಾಕಂದ್ರೆ YSR ಕಾಂಗ್ರೆಸ್ನ MP ಒಬ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ ಆ ಸೀಟ್ ಖಾಲಿ ಆಗ್ತಾ ಇದೆ. ಹೀಗಾಗಿ ಆ ಸೀಟ್ಗೆ ನನ್ನನ್ನು ಪರಿಗಣಿಸಬಾರ್ದು, ಯಾಕೆ ಪರಿಗಣಿಸಬಾರ್ದು ಅಂತ ಹೇಳಿ ಬಿಜೆಪಿಯನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಇದನ್ನ ಹೇಗೆ ಪರಿಗಣಿಸ್ತೀವಿ ಅಂತೇಳಿ ನೋಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ದೆಹಲಿ ಕರೆದಿದ್ದಾರೆ, ಸೊಲ್ಯೂಷನ್ ಏನು, ಶ್ರೀರಾಮುಲು ಮನವೊಲಿಕೆ ಹೇಗೆ ಮಾಡೋದು ಅಂತೇಳಿ ಒಂದು ಹಂತಕ್ಕೆ ಶ್ರೀರಾಮುಲು ಮನವೊಲಿಕೆ ಮಾಡೋದು
ಸತ್ಯ. ಯಾಕಂತ ಹೈಕಮಾಂಡ್ ಶ್ರೀರಾಮುಲು ಉಳಿಸ್ಕೊಳ್ಬೇಕು ಅಂತ ಹೋರಾಡ್ತಾ ಇದೆ. ಆದ್ರೆ ಶ್ರೀರಾಮುಲು ಬೇಡಿಕೆಯನ್ನು ಈಡೇರಿದ್ರೆ ಮಾತ್ರ ಕಾಂಗ್ರೆಸ್ ಬಿಜೆಪಿ ಇರ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಹೈಕಮಾಂಡ್ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಫೆಬ್ರವರಿ 5 ಸಂಜೆ ಹೊತ್ತಿಗೆ ಶ್ರೀರಾಮುಲು ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಪ್ರಣುತ್, ಥ್ಯಾಂಕ್ ಯು ಮಾಹಿತಿಗೆ ರೂಪೇಶ್.